औज़ु बिल्लाहि मिनश्शैतानिर्रजीम बिस्मिल्लाहिर्रहमानिर्रहीम नहमदुहु सल्लु अला रसूलिल करीम। इस अजीम शान जलसे के रूह और हवा शेखुना कांतपुरम अबू बकर मुस्लियार जलवा फजूज है। ನಾನು ಕನ್ನಡದಾಗ ಮಾತಾಡಬೇಕಾ, ಉರ್ದುದಲ್ಲಿ ಮಾತಾಡಬೇಕಾ, ಮಲಯಾಳಿಯಲ್ಲಿ ಮಾತಾಡಬೇಕಾ, ನೀವೇ ಕೈ ಎತ್ತಿ. ಉಸ್ತಾದ್ ಅವರ ದರ್ಶನ ನಮಗೆ ಸಿಕ್ಕಿರ್ತಕ್ಕಂಥದ್ದು. 84 ವಯಸ್ಸು, ಇಡೀ ಜಗತ್ತು, ಸೌದಿ ಅರೇಬಿಯಾ, ಈಜಿಪ್ಟು, UAE, ಜೋರ್ಡಾನು, ಇರಾಕು, ಎಲ್ಲ ರಾಷ್ಟ್ರಗಳು ಅಂಗೀಕರಿಸಿರ್ತಕ್ಕಂಥ ಏಕೈಕ ಮುಸ್ಲಿಂ ಸ್ಕಾಲರ್ ಇದ್ದರೆ ಅದು ಶೇಖುನಾ ಕಾಂತಪುರಂ ಅಬೂಬಕರ್ ಮುಸ್ಲಿಯಾರ್ ಅವರು. ಇದು ನಮಗೊಂದು ದೊಡ್ಡ ಅಭಿಮಾನ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಉಸ್ತಾದ್ ಅವ್ರ ಜೊತೆಲಿ 50 ವರ್ಷದಿಂದ ಇದ್ದೀನಿ ನಾನು. ನನ್ನ ಪೀರಾಗಿರ್ತಕ್ಕಂಥ ಶೇಖ್ ಮಡೂರ್ ಅಬೂಬಕರ್ ಮುಸ್ಲಿಯಾರ್ ಖದ್ದಸಲ್ಲಾಹು ಸಿರ್ರುಲ್ ಅಜೀಜ್ ರವರು, ಅವರೇ ಆ ಕಾಲದಲ್ಲಿ ಇವತ್ತಿನ 30 ವರ್ಷದ ಹಿಂದೆ ಹೇಳಿದರು, ತಾಜುಲ್ ಉಲ್ಮಾ AP ಉಸ್ತಾದ್ ವಿಜಯಕ್ಯೂ ವಿಜಯಕ್ಯೂ ವಿಜಯಕ್ಯೂ. ಇವತ್ತು അതാണിങ്ങളിന്ന് കാണുന്നത് ആ വിജയം. ഈ നാട്ടിൽ ಬೆಂಗಳೂರಿನ ಖಾಜಿಯಾಗಿ 40 ಮಹಲ್ಗಳು ಈಗಾಗಲೇ 2 ದಿವಸದಲ್ಲಿ ನಿರೂಪಣೆ ಆಗಿದ್ದಂಥದ್ದು. ಇವತ್ತೆಲ್ಲರೂ ಕೂಡ AP ಉಸ್ತಾದ್ರವರು ಬರ್ತಾರೆ ಅಂದ್ರೆ ಒಂದು ಆವೇಶ. 10 ವರ್ಷದಿಂದ ಕರ್ನಾಟಕ ಯಾತ್ರೆ ಮಾಡಿದರು. ಗುಲ್ಬರ್ಗದಿಂದ ಪ್ರಾರಂಭವಾದಂಥ ಯಾತ್ರೆ ಐತಿಹಾಸಿಕವಾಗಿತ್ತದು. तो आज सुन्नत जमात के अंदर एक लहर पैदा हुई है. सुन्नत जमात क्या है? इसके बानी अशरफुल खल्क रसूल सल्लल्लाहु अलैहि वसल्लम है. सब जमातें जिस्म को मुसलमान बनाती हैं, लेकिन सुन्नत जमात नफ्स को मुसलमान बनाती है. मुसलमान से मोमिन अगर बनना है तो सुन्नत जमात मोमिन बनने के तरीके को सिखाती है. इसी का नाम सुन्नत जमात है. ಇದರ ಅರ್ಥನೇ ಸುನ್ನತ್ ಜಮಾತ್. ಒಬ್ಬ ಮೋಮಿನ್ನಾಗಿ ಅವನು ಜೀವನ ನಡೆಸಬೇಕಾಗಿದ್ರೆ ಅದು ಸುನ್ನತ್ ಜಮಾತಿನ ಮಾರ್ಗ ಮಾತ್ರ ಅನ್ನಕ್ಕಂಥದ್ದನ್ನ ಇವತ್ತು ಜಗತ್ತು ಒಪ್ಕೊಂಡಿದೆ. ಆದ್ರಿಂದ ಹೆಚ್ಚು ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಕಾರಣ ಉಸ್ತಾದ್ ಅವರಿಗೆ ಜಾಸ್ತಿ ಹೊತ್ತು ಕೂರ್ಸೋದು ನನಗೂ ಇಷ್ಟ ಇಲ್ಲ. ಕಳೆದ 8 ದಿವಸದಿಂದ ತಿರುಗಾಡ್ತಾ ಇದ್ದಾರೆ ಅವರು. UAE ಹೋದ್ರು, ಈಜಿಪ್ಟಿಗೆ ಹೋದ್ರು, ಎಲ್ಲ ರಾಷ್ಟ್ರಗಳು ಅವ್ರಿಗೆ ಕರೀತಾರೆ. ನೀವು ಕೇಳಿ ಆಶ್ಚರ್ಯ ಆಗಿರ್ಬೋದು. ಅನೇಕ ಜನ ನಾಲೆಡ್ಜ್ ಸಿಟಿ ಒಂದು ಮುಸ್ಲಿಯರ್ ಏನು ಮಾಡಕ್ ಸಾಧ್ಯ ಅದು ಮಾಡಿ ತೋರಿಸಿದ್ರು AP ಅಬೂಬಕರ್ ಮುಸ್ಲಿಯಾರ್ ಅವರು. महिलाएं मात्र अല്ല, महिलाएं आई, डॉक्टर आई, लॉयर आई, इंजीनियर आई, IAS आई, IPS आई. ഇന്ത്യയിൽ എവിടെയെങ്കിലും ഇങ്ങനത്തെ ഒരു സ്ഥാപനം ഉണ്ടെങ്കിൽ അത് മർക്കസ് സഖാഫത്ത് സുന്നിയ എന്നതെന്ന AP ഉസ്താദ് ലോകത്തിലേക്ക് കാണിച്ചു കൊടുത്തു. ಇನ್ನು ನಾಲೆಡ್ಜ್ ಸಿಟಿ ಯಾವ ಕಡೆಯಿಂದ ನೋಡಿದ್ರು ಆ ಮಸೀದಿ ಕಾಣುತ್ತೆ. एक बार आप कैलिकट जाके आओ,
120 एकड़ में नॉलेज सिटी बनाए हैं। शायद हिंदुस्तान के अंदर ऐसी नॉलेज सिटी किसी एक मौलवी साहब ने बनाए थे। ये जो है ऐसे मौलवी बना रहे, डॉक्टर बना रहे, मौलवी बना रहे, इंजीनियर बना रहे, मौलवी बना रहे, लायर बना रहे, मौलवी भी बना रहे, आईएएस भी बना रहे, आईपीएस भी बना रहे। अगर कोई एक इदारा अगर है हिंदुस्तान में काम कर रहा है वो मरकज़ सकाफत सुन्निया, जिसके बानी शेख अबू बकर उस्ताद है। 27,000 बच्चे पढ़ रहे हैं वहां, उनका खाना कपड़े। आप देखो जितने मौलवी यहां बैठे आको, एक के कपड़े तो भी मैले है क्या करने का, एक तो भी कहीं धूल लगी क्या, उजले उजले फेटे, उजले शर्टा, उजले पंची, ऐसा लगता नौशो निकाह के वास्ते आ रहा क्या की करना। मौलवी ಹೇಗೆ ಅವರ ಡ್ರೆಸ್ಸು ಎಷ್ಟು ಶುದ್ಧವಾಗಿ, ಬಿಳಿ ಬಟ್ಟೆ, ಬಿಳಿ ತಲೆ ಕಟ್ಟು, ಇದು ಸುನ್ನತ್ ಜಮಾತ್ ಕಲಿಸಿರ್ತಕ್ಕಂಥದ್ದು. ಇವತ್ತು ಉಸ್ತಾದ್ರವರ ದೀರ್ಘಾಯಸ್ಸು ಅಲ್ಲಾಹ್ ತಾಲಾ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಚುಳ್ಳಿಕೋಡ್ ಅವರು ಬಂದಿದ್ದಾರೆ, ತನ್ವೀರ್ ಹಾಶ್ಮಿ ಅವರು ಇದ್ದಾರೆ, ರೋಷನ್ ಬೇಗ್. ನಾನು ಎಲ್ಲರೂ ಹೆಸರು ತಗೊಳಕ್ಕೆ ಹೋಗಿಲ್ಲ, ಕಾರಣ ಟೈಮ್ ಆಗುತ್ತೆ ಅಂತ. ನನಗೆ ಟೈಮ್ ಸಾಲದು, ಬೇರೆಯವ್ರ ಟೈಮು ನಾನು ತಗೊಳಕ್ಕೆ ಇಚ್ಛೆ ಪಡೋದಿಲ್ಲ. ಇಷ್ಟು ಮಾತ್ರ, 2 ದಿವಸದಲ್ಲಿ ಇದು ನಡೆದಿದೆ ಅಂದರೆ 50 ವರ್ಷದಲ್ಲಿ ಎ ಪಿ ಉಸ್ತಾದ್ ಏನು ನಡೆಸಿರ್ಬೋದು ಅನ್ನಕ್ಕಂಥ ಕಲ್ಪನೆನೂ ಕೂಡ ನಾವು ಮಾಡೋಕ್ಕಾಗೋದಿಲ್ಲ. ಯಾರೇನೇ ಹೇಳಿ, ಯಾರೇನೇ ಮಾತಾಡಲಿ, ನಾವು ಶೇಖುನಾ ಎ ಪಿ ಉಸ್ತಾದ್ ಅವರ ಜೊತೆಯಲ್ಲಿ ಇದ್ದೇವೆ. ಜೀವಂತ ಪರ್ಯಂತವಾಗಿ ಸುನ್ನತ್ ಜಮಾತಿಗಾಗಿ ನಾವು ಹೋರಾಟ ಮಾಡ್ತೇವೆ ಅನ್ನಕ್ಕಂಥ ಸಂಕಲ್ಪವನ್ನು ಮಾಡ್ತಾ ಈ ಸಮ್ಮೇಳನವನ್ನು ಅಶ್ರಫುಲ್ ಖಲ್ಕ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ಹೆಸರಿನಲ್ಲಿ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ನಾನು ಉದ್ಘಾಟನೆ ಮಾಡ್ತಾ ಇದ್ದೇನೆ.